ಜೀವನದಲ್ಲಿ ನೀವೇನಾದ್ರೂ ಆಗಲು ಬಯಸಿದರೆ ಹದ್ದಾಗಿ ಗಿಳಿ ಆಗಲು ಯಾವತ್ತಿಗೂ ಬಯಸಬೇಡಿ. ಯಾಕಂದ್ರೆ ಗಿಳಿ ತುಂಬಾ ಮಾತಾಡ್ತದೆ, ಆದ್ರೆ ಅದ್ರ ಕೈಲಿ ಎತ್ತರಕ್ಕೆ ಹಾರ್ಲಿಕ್ಕೆ ಸಾಧ್ಯವಿಲ್ಲ. ಹದ್ದು ಕಡಿಮೆ ಮಾತಾಡಿ ಮುಗಿಲಿನ ಬಾನೆತ್ತರಕ್ಕೆ ಹಾರ್ತದೆ ಮತ್ತು ಎಲ್ಲ ಪಕ್ಷಿಗಳ ರಾಜ ಹದ್ದಾಗಿರ್ತದೆ. ನಾನು ಇವತ್ತು 5 ಪಾಯಿಂಟ್ಸ್ ಹೇಳ್ತಿದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿ ಹದ್ದಿನಿಂದ ಕಲಿಬೇಕು ಮತ್ತು ಲೈಫ್ ನ ತುಂಬಾ ದೊಡ್ಡ ಲೆಸನ್ ಇದೆ ಈ 5 ಪಾಯಿಂಟ್ಸ್ ನಲ್ಲಿ. ಫಸ್ಟ್ ಲೆಸನ್, ಈಗಲ್ ಫ್ಲೈ ಅಲೋನ್. ಹದ್ದು ಒಂಟಿಯಾಗಿ ಹಾರುತ್ತದೆ. ಎಲ್ಲಾ ಪಕ್ಷಿಗಳನ್ನು ಕೆಳಗೆ ಹಾಕಿ ಮುಗಿಲಿನ ಬಾನೆತ್ತರಕ್ಕೆ ಹಾರ್ತದೆ ಮತ್ತು ಯಾವತ್ತಿಗೂ ಕೂಡ ಗುಬ್ಬಚ್ಚಿ ಮತ್ತು ಚಿಕ್ಕ ಪಕ್ಷಿಗಳ ಜೊತೆ ಹಾರಲ್ಲ. ಹದ್ದು ಹದ್ದಿನ ಜೊತೆ ಹಾರ್ತದೆ, ಇಲ್ಲ ಅಂದ್ರೆ ಒಂಟಿಯಾಗಿ ಹಾರ್ತದೆ. ನಾವು ಇದರಿಂದ ಏನ್ ಕಲಿತೀವಿ ಅಂದ್ರೆ ಯಾವತ್ತಿಗೂ ಸಣ್ಣದಾಗಿ ಯೋಚನೆ ಮಾಡುವ ಜನರ ಜೊತೆ ದೂರ ಇರಬೇಕು ಮತ್ತು ಒಬ್ಬಂಟಿಯಾಗಿರ್ಬೇಕು. ಯಾಕಂದ್ರೆ ಇದೇ ಒಂದು ಅವಕಾಶದಿಂದ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶ ಸಿಗ್ತದೆ. ಸೆಕೆಂಡ್ನೇ ಲೆಸನ್, ಹದ್ದಿನ ವಿಷನ್ ತುಂಬಾನೇ ಕ್ಲಿಯರ್ ಮತ್ತು ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಅದು ತನ್ನ ಬೇಟೆನ 5 ಕಿಲೋಮೀಟರ್ ದೂರದಿಂದ ನೋಡಿರುತ್ತೆ ಮತ್ತು ಒಂದು ಸಾರಿ ಅದ್ರ ಗುರಿ ಕಾಣ್ಬಿಟ್ರೆ ಬಿಡೋ ಚಾನ್ಸೇ ಇಲ್ಲ. ಇದರಿಂದ ನಮಗೆ ದೊಡ್ಡ ಪಾಠ ಸಿಗುತ್ತೆ. ನಿಮ್ಮ ಗುರಿ ಅದೆಷ್ಟೇ ದೊಡ್ಡದಾಗಿರ್ಲಿ ಅದನ್ನು ಬಿಡಬೇಡಿ ಅನ್ನುವಂತ ಪಾಠ ಇದಾಗಿದೆ. ಪಾಯಿಂಟ್ ನಂಬರ್ 3, ಹದ್ದು ಯಾವತ್ತಿಗೂ ಸತ್ತ ಪ್ರಾಣಿಗಳನ್ನು ತಿನ್ನಲ್ಲ. ಅದು ಜೀವಂತವಾಗಿರೋ ಪ್ರಾಣಿಗಳನ್ನು ಬೇಟೆಯಾಡಿ ತಿಂತದೆ. ಇದರಿಂದ ನಾವು ಏನ್ ಕಲಿತೀವಿ ಏನಂದ್ರೆ ನಿಮ್ಮ ಫಾಸ್ಟ್ ಏನಿದೆ ಅದು ಈಗಾಗಲೇ ಸತ್ತಾಗಿದೆ ಮತ್ತು ನಿಮ್ಮ ಸತ್ತಿರೋ ಕೊಳುತ್ತಿರೋ ಯೋಚನೆಗಳಿಗೆ ಗಮನ ಕೊಡಬೇಡಿ ಮತ್ತು ನಿಮ್ಮ ಮುಂದೆ ಬರುವ ಫ್ರೆಶ್ ಜೀವನದ ಬಗ್ಗೆ ಯೋಚಿಸಿ. ಫಾಸ್ಟ್ ಅದು ಹಳೆಯ ನೆನಪು, ಅದು ನಿಮಗೆ ತೊಂದರೆ ಮಾಡ್ತದೆ. ಅದನ್ನ ಹಲ್ಲೆ ಇಡಿ, ಅದರ ಜಾಗ ಎಲ್ಲಿದೆಯೋ ಹಲ್ಲೆ. ಅದಕ್ಕೆ ನಿಮ್ಮ ಪ್ರೆಸೆಂಟ್ ನ ಜಾಗ ಕೊಡಬೇಡಿ. ಯಾಕಂದ್ರೆ ಫಾಸ್ಟ್ ಅದು ನಿಮ್ಮ ಪ್ರೆಸೆಂಟ್ ವಿಷಯದಲ್ಲಿ ಬಂದ್ಬಿಟ್ರೆ ಅವಾಗ ನಿಮ್ಮ ಫಾಸ್ಟ್ ನಿಮ್ಮ ಪ್ರೆಸೆಂಟ್ ನಲ್ಲಿ ಇರಕ್ಕೆ ಬಿಡೋದಿಲ್ಲ. ಆ ಹಳೆ ನೆನಪು ಈಗಾಗಲೇ ಸತ್ತಾಗಿದೆ, ಅದರ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಆ ಹದ್ದಿನ ತರ ಆಗಿ ಅದು ಯಾವತ್ತಿಗೂ ಸತ್ತಿರೋದನ್ನು ತಿನ್ನೋದಿಲ್ಲ. ಪಾಯಿಂಟ್ ನಂಬರ್ 4, ಯಾವಾಗ ಮಳೆ ಬಿರುಗಾಳಿ ಗುಡುಗು ಬರ್ತದೋ ಅವಾಗ ಹದ್ದು ತುಂಬಾನೇ ಎಕ್ಸೈಟ್ ಆಗುತ್ತೆ. ಯಾವಾಗ ಮಳೆ ಆಗ್ತದೋ ಅವಾಗ ಎಲ್ಲಾ ಪಕ್ಷಿಗಳು ಬೆಚ್ಚಿಗೆ ಬಂದು ಕೂತ್ಕೊಂತವೆ. ಆದ್ರೆ ಹದ್ದುಗೆ ಅವಾಗ ತುಂಬಾನೇ ಮಜಾ ಬರ್ತದೆ ಬಿರುಗಾಳಿಯಲ್ಲಿ ಹಾರಲು. ಯಾವಾಗ ಬಲವಾದ ಗಾಳಿ ಬೀಸುತ್ತೋ ಆ ಹದ್ದು ಆ ಗಾಳಿ ಜೊತೆನೆ ಇನ್ನು ಎತ್ತರಕ್ಕೆ ಹಾರುತ್ತೆ. ಮೇಲೆ ಹಾರ್ತಾ ಹಾರ್ತಾ ಅದಿಷ್ಟು ಎತ್ತರಕ್ಕೆ ಹಾರ್ತದಂದ್ರೆ ಮೋಡಗಳಿಗಿಂತ ಎತ್ತರ ತಲುಪುತ್ತೆ. ಇದರಿಂದ ನಮ್ಗೆ ದೊಡ್ಡ ಪಾಠ ಸಿಗುತ್ತೆ. ಅದೇನಂದ್ರೆ ಕಷ್ಟದಲ್ಲೂ ಮಜವನ್ನು ಹುಡುಕೋದು. ಮತ್ತೆ ನೆಪೋಲಿಯನ್ ಹಿಮ್ ಒಮ್ಮೆ ಹೇಳ್ತಾರೆ, ಪ್ರತಿಯೊಂದು ಸವಾಲು ಒಮ್ಮೆ ದೊಡ್ಡ ಅವಕಾಶ ತರುತ್ತದೆ. ಅದಕ್ಕೆ ಈ ಹದ್ದಿನ ತರ ನಿಮ್ಮ ಆಪರ್ಚುನಿಟೀಸ್ ಅನ್ನು ಗುರುತಿಸಿ. ಯಾವಾಗ ನಿಮ್ಮ ಅವಕಾಶಗಳನ್ನು ಗುರುತಿಸುತ್ತೀರೋ ಅವಾಗ ನಿಮ್ಮ ಎಲ್ಲಾ ಕಷ್ಟಗಳು ನಿಮ್ಮಿಂದ ಕೆಳಗಿರುತ್ತೆ ಮತ್ತು ನೀವು ಆ ಕಷ್ಟಗಳ ಮೇಲಿರ್ತೀರಾ. ಪಾಯಿಂಟ್ ನಂಬರ್ 5, ಹದ್ದು ತನ್ನ ಗೂಡಲ್ಲಿರುವ ಸಾಫ್ಟ್ ಹುಲ್ಲನ್ನು ತೆಗೆಯುತ್ತದೆ. ಯಾಕೆ ಗೊತ್ತಾ? ತನ್ನ ಮರಿಗಳಿಗೆ ಸುಖವಾದ ಜೀವನ ನೀಡಬಾರದಂತ. ಅವೇನಾದ್ರೂ ಹದ್ದಿನ ಮರಿಗಳು ಕಂಫರ್ಟೇಬಲ್ ಆಗ್ಬಿಟ್ರೆ ಅದು ಅಲ್ಲೇ ಇರಕ್ಕೆ ಇಷ್ಟಪಡ್ತವೆ ಅಂತೇಳಿ. ಹೀಗೆ ಹದ್ದು ತನ್ನ ಮಕ್ಕಳಿಗೆ ಕಷ್ಟದ ಪಾಠವನ್ನು ಹೇಳಿಕೊಡ್ತವೆ. ಹದ್ದು ಒಂದು ಪಕ್ಷಿ, ಆದ್ರೆ ಅದಕ್ಕೂ ಗೊತ್ತಿದೆ ದೇರ್ ಇಸ್ ನೋ ಗ್ರೋತ್ ಇನ್ ಕಂಫರ್ಟ್ ಝೋನ್ ಅಂತ. ಅದ್ರಲ್ಲೂ ನಾವು ಮನುಷ್ಯರು, ಮತ್ತೆ ಮನುಷ್ಯರಾದ್ರೂ ಕೂಡ ಈ ಮಾತನ್ನು ತುಂಬಾನೇ ಜನ ಅರ್ಥ ಮಾಡ್ಕೊಳ್ಳಲ್ಲ. ನೀವೆಷ್ಟು ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರೋ ನಿಮ್ಮ ಲೈಫ್ ಮುಂದೆ ಬರುವ ಟೈಮಲ್ಲಿ ಅದಕ್ಕಿಂತ ಹೆಚ್ಚು ಅನ್ಕಂಫರ್ಟೇಬಲ್ ಆಗುತ್ತೆ. ಡೇವಿಡ್ ಗಾಗಿನ್ಸ್ ಒಂದು ಮಾತು ಹೇಳ್ತಾರೆ, ಲೈಫ್ ಒಂದು ಕಂಫರ್ಟೇಬಲ್ ಮತ್ತು ಸಾಫ್ಟ್ ಲೈಫ್ ನಡೆಸುವ ಒಂದು ಅಪಾಯದಲ್ಲಿದ್ದೀರಾ ಮತ್ತೆ ನಿಮ್ಮ ನಿಜವಾದ ಕೆಪಾಸಿಟಿ ಎಂದಿಗೂ ತಿಳಿದುಕೊಳ್ಳದೆ ಸಾಯುತ್ತೀರಾ.